ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಶ್ಯಾಮ್ ಭಾರದ್ವಾಜ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಗೊತ್ತಾ ಸ್ಪೆಷಲ್ಲು, ಇವತ್ತು ನಾನು ನಮ್ಮ ತಾತನ ಜೊತೆ ಬಂದಿದ್ದೀನಿ. ಏನಂದರೆ ಅವರು ಕೇಟ್ರಿಂಗ್ ಮಾಡ್ತಾರೆ. ಸೊ ಅವ್ರ ಜೊತೆಗೆ ಹೆಲ್ಪ್ ಮಾಡೋಣ ಅಂತ. ಹೆಲ್ಪಿಗಿಂತ ಜಾಸ್ತಿ ನನಗೆ ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ನನಗೊಂಥರ ಕುಕ್ಕಿಂಗ್ ಹಾಬಿ. ಡಿಫ್ರೆಂಟ್ ಫುಡ್ ಡಿಶಸ್ನ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಇವಾಗ ನಮ್ಮ ತಾತನ ಜೊತೆ ಬಂದಿದ್ದೀನಿ. ಒಂಥರ ಹೆಲ್ಪು ಆಗುತ್ತೆ, ನಾನು ತಿಳ್ಕೊಂಡಂಗೂ ಆಗುತ್ತೆ. ಸೊ ಅದಕ್ಕೆ ಇವತ್ತು ನಾನು ನಮ್ಮ ತಾತನ ಜೊತೆ ಬಂದಿದ್ದೀನಿ. ನೋಡಿ ಗೈಸ್, ಸ್ಕೈ ನೋಡಿ ಎಷ್ಟು ಚೆನ್ನಾಗಿದೆ. ಓಕೆ, ಇವಾಗ ನಮ್ಮ ತಾತನ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಸಾಮಾನೆಲ್ಲ ಎತ್ತಿಡ್ತಾ ಇದ್ದೀವಿ, ಹಾಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಓಕೆ ಗೈಸ್ ನೋಡಿ, ಇವಾಗ ನಮ್ಮ ತಾತನ ತೋರಿಸ್ತೀನಿ. ನೋಡಿ, ಇವರೇ ನಮ್ಮ ತಾತ. ಹಾಯ್ ಮಾಡಿ ಅಂದ್ರೆ ಮೆಣಸಿನ್ಕಾಯಿ ತೋರಿಸ್ತೀನಿ. ಇವತ್ತೇನು ಸ್ಪೆಷಲ್ ಮಾಡ್ತೀರಾ? ಟೊಮೆಟೊ ಬಾತ್ ಗೈಸ್, ಇವತ್ತು ರಾತ್ರಿಗೆ ಟೊಮೊಟೊ ಬಾತ್ ಮಾಡ್ತಾರಂತೆ. ಸೊ ಇವತ್ತು ಟೊಮೊಟೊ ಬಾತಿಂದು ರೆಸಿಪಿ ನಿಮಗೆ ನಮ್ಮ ತಾತ ಮಾಡೋ ರೆಸಿಪಿ ಶೇರ್ ಮಾಡ್ತೀನಿ. ಓಕೆನಾ? ನೀವು ಮಾಡೋ ಟೊಮೊಟೊ ಬಾತ್ನ ತೋರಿಸ್ತೀನಿ. ಓಕೆನಾ ನಿಮಗೆ? ಓಕೆನಾ ಹೇಳಿ. ಆಯ್ತು. ನೋಡಿ, ಏನೋ ಕೆಲಸ ಇದ್ದಾರೆ. ಇನ್ನೊಂದು ಏನು ಗೊತ್ತಾ, ನಮ್ಮ ತಾತಿನಲ್ಲಿ ಹಿಂದಿನ ಬ್ಲಾಗಲ್ಲೆಲ್ಲ ನಿಮ್ಗೆ ಹೇಳಿದ್ದೆ ಅಲ್ವಾ, ಅವತ್ತು ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಕೇಕ್ ಮೇಲೇನು ಹಾಕ್ಸಿದ್ದೆ, ಆ್ಯಂಗ್ರಿ ಯಂಗ್ ಮ್ಯಾನ್ ಅಂತ ಹಾಕ್ಸಿದ್ದೆ. ಅವ್ರಿಗೆ ಸಖತ್ ಕೋಪ. ಕೆಲಸ ಮಾಡ್ಬೇಕಾದ್ರೆ ನಾನು ಮಾತಾಡ್ಸ್ಬಿಟ್ರೆ ಬೈದೇ ಬಿಡ್ತಾರೆ. ಅದಕ್ಕೆ ಅವ್ರೇನೋ ಮಾಡ್ತಿದ್ದಾರೆ, ಮಾತಾಡ್ಸೋದು ಬೇಡ. ಸೊ ಇವಾಗ ನನಗೆ ಅವಾಗಿಂದ ಕಾಸ್ಟ್ಯೂಮ್ ಚೇಂಜ್ ಮಾಡು ಅಂತ ಹೇಳ್ತಾ ಇದ್ರು. ಹೋಗಿ ಕಾಸ್ಟ್ಯೂಮ್ ಚೇಂಜ್ ಮಾಡೋಣ. ಓಕೆ ಗೈಸ್, ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ಮೇಲೆ ಸಿಗ್ತೀನಿ. ಗೈಸ್, ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆ ಪೂಜೆ ಮಾಡ್ತೀವಿ. ನೋಡಿ, ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲೊಂದು ಅದಕ್ಕೂ ಪೂಜೆ ಮಾಡ್ತಿದ್ದಾರೆ. ಅರ್ಶಿನ ಕುಂಕುಮ ಇಟ್ಟು ಪೂಜೆ ಮಾಡೋದು ನಾವು. ನಮ್ಮ ತಾತ ಮಂತ್ರ ಅಂತೇನೋ ರೇಗಿಸ್ತಿದ್ದಾರೆ. ನೋಡಿ, ಅವ್ರು ನಗ್ತಾ ಇದ್ದಾರೆ. ನೋಡಿ, ಪೂಜೆ ಮಾಡ್ತಿದ್ದಾರೆ ಇಲ್ಲಿ ನಮ್ಮ ತಾತ. ಗೈಸ್, ಕಾಸ್ಟ್ಯೂಮ್ ಚೇಂಜ್ ಮಾಡಾಯ್ತು ನೋಡಿ. ಸೊ ಇವಾಗ ಕೆಲಸಗಳಿದೆ. ಸೊ ಆ ಕೆಲಸ ಮಾಡ್ತಾ ನಿಮ್ಗಾಗೆ ಟೊಮೊಟೊ ಬಾತ್ ಮಾಡೋದನ್ನ ತೋರಿಸ್ತೀನಿ. ಗೈಸ್, ಟೊಮೊಟೊ ಬಾತ್ ಮಾಡೋಕ್ಕೆ ಮಸಾಲ ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಸೊ ಇವಾಗ ಇದರಲ್ಲಿ ಏನೇನಿದೆ ಅಂತ ನೆಕ್ಸ್ಟ್ ವಿಡಿಯೋಲಿ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಅವಾಗಲೇ ಹೇಳಿದ್ನಲ್ಲ ಏನೇನು ಹಾಕಿದ್ರು ಅಂತ ನಿಮಗೆ ಡೀಟೇಲ್ ಆಗಿ ಹೇಳಿಸ್ತೀನಿ ಅಂತ. ಸೊ ಇವಾಗ ಕೊಡ್ತೀನಿ, ಅವ್ರು ಏನೇನು ಹಾಕಿದ್ರು ಅಂತ ಹೇಳ್ತಾರೆ. ಟೊಮೆಟೊ ಬಾತ್ಗೆ ಹಾಕಿರೋಂಥ ಐಟಮ್ಮು ಎಲ್ಲ ಡ್ರೇದೇನೆ. ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಧನಿಯಾ, ಚಕ್ಕೆ, 2 ಏಲಕ್ಕಿ, ಕಾಯಿ, ಚೂರು ಗಸಗಸೆ, ಧನಿಯಾ, ಇಷ್ಟು ರುಬ್ಬಾಕಿ ಹಸಿ ಮಸಾಲೆದು ಅಂದರೆ ಟೊಮೆಟೊ ಬಾತ್ ಮಾಡಿರೋ ಐಟಮು. ಓಕೆ ಗೈಸ್, ಕೇಳಿಸ್ಕೊಂಡ್ರಲ್ಲ. ಸೊ ನೀವು ಒಂದ್ಸತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಗೈಸ್, ಎಣ್ಣೆ ಹಾಕಿದ್ದಾರೆ. ಇವಾಗ ಟೊಮೊಟೊ ಬಾತ್ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ. ಗೈಸ್, ಈರುಳ್ಳಿ ಹಾಕಿದ್ರು. ಘಮ ಅಂತ ಇದೆ. ಅಥವಾ ಎಷ್ಟು ಜನಕ್ಕೆ ಮಾಡ್ತಾ ಇರೋದು? ಎಲ್ಲ ಒಂದು 40 ಜನಕ್ಕೆ. ಇವಾಗ ನಮ್ಮ ತಾತ ಮಾಡ್ತಾ ಇರೋದು 40 ಮೆಂಬರ್ಸ್ಗೆ ಒಂದೇ ಕುಕ್ ಮಾಡ್ತಾ ಇದ್ದಾರೆ ನೋಡಿ. ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾರೆ.
ನೆಕ್ಸ್ಟ್ ಏನದು ಕರಿಬೇವು ಸೊಪ್ಪು ಹಾಕ್ತಿದ್ದಾರೆ ನೋಡಿ. ನೆಕ್ಸ್ಟ್ ಕ್ಯಾಪ್ಸಿಕಮ್ ಹಾಕಿದ್ರು. ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಇವಾಗ. ನೆಕ್ಸ್ಟ್ ಏನೋ ತಗೊಂಬರಕ್ ಹೋಗಿದ್ದಾರೆ. ಏನದು ಅರ್ಶಿನ ಪುಡಿ, ಟರ್ಮರಿಕ್ ಪೌಡರ್ ಒಂದ್ ಸ್ವಲ್ಪ ಹಾಕಿದ್ದಾರೆ. ನೋಡು ಆ ಮಸಾಲೆ ಹಾಕು. ಅವಾಗಲೇ ತೋರಿಸಿದ್ನಲ್ಲ ಮಸಾಲ ಬಗ್ಗೆ ಹೇಳಿದ್ನಲ್ಲ, ಸೊ ಅದನ್ನ ಇವಾಗ ಟೇಸ್ಟ್ ಮಾಡಿದ್ದಾರೆ. ನೋಡಿ ತಗೊಂಡ್ ಬಂದ್ರು, ತೋರಿಸಿ ನೋಡಿ ಅಲ್ಲಿ. ಇದನ್ನ ಇವಾಗ ಇದಕ್ಕೆ ಹಾಕ್ತಾ ಇದಾರೆ. ಹೌದು, ಅವೆರಡು ಬಕೆಟ್ ನೀರು ಇದಕ್ಕೆ ಹಾಕಿ ಕೊಳ್ವಂಗಾಗತ್ತೆ. ಆಮೇಲೆ ಹಾಕಿದ್ರು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ. ಗಮ್ ಅಂತ ಇದೆ ಗೈಸ್. ಹೌದು, ಹಾಕು, ಅಷ್ಟು ನೀರು ಹಾಕ್ಬಿಡು. ಇವಾಗ ಸ್ವಲ್ಪ ನೀರು ಹಾಕ್ತಾ ಇದಾರೆ. ಅಷ್ಟು ನೀರು ಹಾಕು. ನೋಡಿ ಇವಾಗ ಇದು ಕುದಿಬೇಕಾ ಸ್ವಲ್ಪ ಗೈಸ್. ಇವಾಗ ಇದು ಕುದಿಬೇಕಂತೆ. ಇದು ಸ್ವಲ್ಪ ಕುದ್ಮೇಲೆ ಮತ್ತೆ ವಿಡಿಯೋ ಮಾಡೋಣ ಗೈಸ್. ಏನದು ಉಪ್ಪು ಹಾಕ್ತಾ ಇದಾರೆ, ರುಚಿಗೆ ತಕ್ಕಷ್ಟು ಉಪ್ಪು. ಅದು ಅವ್ರಿಗೆ ಗೊತ್ತು, ಅಂದಾಜು ಕುರಿತಾನೆ ಇದಾರೆ ಅವಾಗಿಂದ. ಹಾಕಿದ್ದಾಯ್ತು, ಇವಾಗ ಕುದಿಬೇಕು. ಸರಿ, ಅದು ಕುದಿಲಿ ಅಲ್ಲಿ ತನಕ ವೇಟ್ ಅಂಡ್ ವಾಚ್ ಗೈಸ್. ಬೆಲ್ಲ ಹಾಕ್ತಾ ಇದಾರೆ ಇವಾಗ. ತುಬುಕ್ ಅಂತ ಬಿದ್ದೋಯ್ತದು, ಕಾಣಿಸ್ಲೇ ಇಲ್ಲ, ಒಳಗೆ ಹೊಟ್ಟೋಯ್ತು. ಕುದಿಬೇಕು ಇವಾಗ. ಜೋರೂರಿ ಮಾಡಿದ್ರು, ಇವಾಗ ಬೇಗ ಬೇಗ ಆಗುತ್ತೆ. ಜೋರೂರಿ ಮಾಡಾಯ್ತು ಗೈಸ್. ಹುಣ್ಸೆಹಣ್ಣು ಹಾಕ್ಬಿಟ್ರು ವಿಡಿಯೋ ಮಾಡೋಷ್ಟರಲ್ಲಿ. ಇವಾಗ ತಳ ಸೀದ್ಬಾರ್ದು ಅಂತ ಎದಕ್ತಾ ಇದಾರೆ. ಬೆಲ್ಲ ಇನ್ನ ಕರಗ್ಬೇಕಂತೆ. ನೋಡಿ ಸ್ವಲ್ಪ ಕುದಿಯೋ ರೇಂಜಿಗೆ ಬಂದಿದೆ. ಕುದಿಲಿ ನೋಡಿ ನೋಡಿ ನೋಡಿ, ಅಲ್ಲಿ ಕುದಿಯಕ್ಕೆ ಶುರು ಆಯ್ತು. ಇವಾಗ ಅಕ್ಕಿ ಏನೋ ಮಾಡಿದ್ರು, ಅಕ್ಕಿ ಹಾಕಿದ್ರು. ಓಕೆ, ಮಿಕ್ಸಿಂಗ್ ಟೈಮ್. ನೋಡಿ ಗೈಸ್, ಕುದೀತಾ ಇದೆ. ಇನ್ನ ಟೊಮೊಟೊ ಬಾತ್ಗೆ ಟೊಮೊಟೊನೇ ಹಾಕಿಲ್ಲ ನೋಡಿ, ಅಲ್ಲೇ ಇದೆ. ಯಾವಾಗ ಹಾಕ್ತಾರೆ ಟೊಮೊಟೊನ ನೋಡೋಣ. ಸಣ್ಣ ಮಾಡಿದ್ರು, ಕುದಿ ಬಂತು ಅನ್ಸುತ್ತೆ, ಅದಕ್ಕೆ ಅನ್ಸುತ್ತೆ ಸಣ್ಣ ಮಾಡಿದ್ದು. ಫೈನಲಿ ಟೊಮೊಟೊ ಬಾತ್ಗೆ ಟೊಮೊಟೊ ಹಾಕಿದ್ರು. ಫುಲ್ ಟೊಮೊಟೊ ಹಾಕಾಯ್ತು. ಇವಾಗ ಟೊಮೊಟೊನ ನಾನು ಕೆದಕ್ತೀನಿ. ನೋಡಿ ನೋಡಿ ನೋಡಿ, ಅದೇನೋ ಮಾಡ್ತಾ ಇದ್ದಾರೆ. ಏನದು ಯಾಕತ್ತಾರ?
ಯಾಕೆ ತಾತ ಯಾಕೆ ಆ ಥರ ಮಾಡೋದು? ನೀಲಿ ಉರಿ ಬಂದ್ರೆ ಸೀದೋಗುತ್ತೆ ಸೆಂಟ್ರಲ್ಲಿ, ಹಾ ಸುತ್ತಲೂವರೆಗೆ ಉರಿ ಬರಬೇಕು. ಸಣ್ಣ ಉರಿಲಿ ಕ್ಲೀನ್ ಆಗಿ ನಿಧಾನಕ್ಕೆ ಅಕ್ಕಿ ಬೇಯ್ಬೇಕು. ಹಾ ಆ ಕಡೆ ಈ ಕಡೆ ಬಿಟ್ರೆ ಸೆಂಟ್ರ್ ಉರಿ, ನೀಲಿ ಉರಿ ಸ್ಟವ್ ಬರ್ನಲ್ಲು ಹಾ ಸೆಂಟ್ರಿಗೆ ಬಂದು ಸೀದೋಗುತ್ತೆ, ಸುತ್ತಲೂ ಕಾವು ಬರಲ್ಲ. ಓಕೆ. ಅರ್ಥ ಆಯ್ತಾ? ಅದಕ್ಕೆ ಆ ಥರ ಸುತ್ತಬೇಕಾ? ಹೌದು. ಓಕೆ ಓಕೆ ಸಾಕ್ಬಿಡು. ಓಕೆ ಗೈಸ್, ಅದಿನ್ನ ಕುದಿಬೇಕು ಇವಾಗ. ಆಮೇಲೆ ಮಾಡಿ ಕುದೀತಾ ಇದೆ ಇವಾಗ. ಏನೋ ಹಾಕ್ತಾ ಇದಾರೆ, ಏನದು ಒಗ್ಗರಣೆ. ಗೈಸ್ ಒಗ್ಗರಣೆ ಹಾಕ್ತಿದ್ದಾರೆ. ಅಷ್ಟೇ ಗೈಸ್, ಎಲ್ಲ ಮಾಡಾಯ್ತು ಇವಾಗ. ಸಾಕೋಗ ಆಫ್ ಮಾಡೋಗ, ಸಾಕೋಗ. ಆಯ್ತು ಆಫ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ಅದೆಲ್ಲ ಮಿಕ್ಸಿಂಗ್ ಎಲ್ಲ ಮಾಡಾಯ್ತು, ಎಲ್ಲ ಹಾಕಾಗಿದೆ. ಇವಾಗ ಅವ್ರು ಮುಚ್ಚಿಡ್ತಾರೆ ಇದನ್ನ. ನೆಕ್ಸ್ಟು ಮುಚ್ಚಿಟ್ಟು ದಮ್ ಹಾಕ್ತಾರೆ. ನೆಕ್ಸ್ಟ್ ತೆಗಿಬೇಕಾದ್ರೆ ವಿಡಿಯೋ ಮಾಡ್ತೀನಿ. ವೇಟ್ ಆ್ಯಂಡ್ ವಾಚ್. ಸರಿ, ಅದಾಕಾದ್ಮೇಲೆ ಆಗಿದೆ ಇವಾಗ ಟೊಮೊಟೊ ಬಾತ್ ತಿನ್ನಕ್ಕೆ ರೆಡಿ. ಓಕೆ ಗೈಸ್, ಇವಾಗ ಟೊಮೊಟೊ ಬಾತ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡಬೇಕು. ಆಮೇಲೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನಿಮಗೆ ಹೇಳ್ತೀನಿ. ಗೈಸ್, ಟೊಮೊಟೊ ಬಾತ್ ಇವಾಗ ಟೇಸ್ಟ್ ಮಾಡೋಣ. ಟೆಂಪ್ಟ್ ಆಗ್ತಾ ಇದೆ. ಗೈಸ್ ಸಖತ್ತಾಗಿದೆ. ನನಗೆ ನಮ್ಮ ತಾತ ಮಾಡೋ ಅಡುಗೆ ಅಂದರೆ ತುಂಬ ಇಷ್ಟ. ಓ ಗೈಸ್, ಏನು ಮಾತಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ತಿನ್ನಬೇಕು, ತಿಂದ್ಮೇಲೆ ಮಾತಾಡ್ತೀನಿ. ಓಕೆ ಗೈಸ್ ಟೊಮೊಟೊ ಬಾತ್ ಮಾತ್ರ ಸಖತ್ತಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದೆ. ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ತಾತ ಮಾಡೋ ಅಡುಗೆನ ನೀವು ಒಂದ್ಸತಿ ಟೇಸ್ಟ್ ಮಾಡಿದ್ರೇ ನಿಮಗೆ ಅದ್ರದ್ದು ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ಇನ್ನು ಬಾಯಲ್ಲಿ ಆ ರುಚಿ ಆಗೇ ಇದೆ. ಅಷ್ಟು ಸಖತ್ತಾಗಿದೆ, ಚೆನ್ನಾಗಿ ಮಾಡ್ತಾರೆ. ಸೊ ಇವತ್ತು ಫುಲ್ಲು ಸುಸ್ತಾಗೋಯ್ತು, ಸಖತ್ ಕೆಲಸ ಇತ್ತು. ಬ್ಯುಸಿಯಲ್ಲೂ ವಿಡಿಯೋ ಮಾಡಿದ್ದೀನಿ. ಮತ್ತು ನೈಟ್ ಆಯಿತು, ಮಲ್ಕೋಬೇಕು, ನಿದ್ದೆ ಬರ್ತಾ ಇದೆ. ಊಟ ಮಾಡಿದ ತಕ್ಷಣ ಮಲ್ಕೋಬಾರ್ದು, ಹೆಲ್ತಿಗೆ ಒಳ್ಳೆಯದಲ್ಲ. ಸ್ವಲ್ಪ ಹೊತ್ತು ಆದಮೇಲೆ ರೆಸ್ಟ್ ಮಾಡಿ ಮಲ್ಕೊಳ್ಳೋದೆ. ಇವತ್ತು ಮನೇಲಿ ಮಲ್ಕೋತಾ ಇಲ್ಲ. ಮನೆ ಅಂದರೆ ಮನೆಯಲ್ಲೇ, ನಮ್ಮ ಮನೇಲಿ ಮಲ್ಕೋತಾ ಇಲ್ಲ ಅಷ್ಟೇ. ಓಕೆ ಗೈಸ್, ಮಲ್ಕೊಳ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಮಲ್ಕೋಬೇಕಾದ್ರೆ ಅಲ್ಲ, ಮಲ್ಗೋಕ್ಕಿಂತ ಮುಂಚೆ ವಿಡಿಯೋ ಮಾಡಿ ಗೈಸ್, ಮೇಲೆ ಬಂದೆ ಮಲ್ಕೊಳ್ಳೋಣ ಅಂತ ರೂಮ್ಗೆ. ಸೊ ಹೀಗೆ ಇಲ್ಲೇ ಕಿಟಕಿಯಿಂದ ಆಚೆ ನೋಡಿದೆ, ವ್ಯೂ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಗೈಸ್, ಝೂಮ್ ಮಾಡ್ತೀನಿ. ಕ್ಲಿಯರಾಗಿ ಅಯ್ಯೋ, ಗೈಸ್ ಕ್ಲಿಯರ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಟೆರೆಸ್ಸಿಂದ ನೋಡೋಕ್ಕೆ ಸಖತ್ತಾಗಿದೆ ಇಲ್ಲಿ.
ಓಕೆ ಗೈಸ್, ಅಂದ್ಕೊಳ್ಳೋಣ. ನಿದ್ದೆ ಬರ್ತಾ ಇದೆ, ಫುಲ್ ಸುಸ್ತಾಗೋಯ್ತು ಇವತ್ತು. ರೂಮಿಗೆ ಬಂದೆ, ಎಲ್ಲರೂ ಡೀಪಾಗಿ ನಿದ್ದೆ ಹೊಡಿತು. ಸೊ ಇವಾಗ ನಾನು ಮಲ್ಕೋತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗೋಣ. ನಮಸ್ಕಾರ.